ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ನಿಮ್ಮ ಮುಂದೆ ಒಂದು ವಿಚಿತ್ರ, ಬೆಚ್ಚಿ ಬೀಳಿಸುವಂತ ರಾಜಕೀಯ ಹಗರಣದ ಕತೆ ಹೇಳೋಕೆ ಬಂದಿದ್ದೀವಿ. ಇದು ಯಾವುದೇ ಸಣ್ಣ ಪುಟ್ಟ ಹಗರಣ ಅಲ್ಲ. ಬರೋಬ್ಬರಿ 4,300 ಕೋಟಿ ರೂಪಾಯಿಗಳ ಬೃಹತ್ ಸ್ಕ್ಯಾಮ್. ಗುಜರಾತ್ನಲ್ಲಿ ನಡೆದಿದೆ ಎನ್ನಲಾದ ಈ ಹಗರಣದ ಅಂಕಿ ಅಂಶಗಳನ್ನು ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗ್ತೀರಾ. ಒಂದೇ ರಾಜ್ಯ, ಹೆಸರೇ ಕೇಳದ 10 ಪಕ್ಷಗಳು, ಅವುಗಳಿಗೆ ಬಂದಿರುವ ಸಾವಿರಾರು ಕೋಟಿ ರೂಪಾಯಿ ಅನಾಮಧೇಯ ದೇಣಿಗೆ. ಏನಿದು ಹಗರಣ? ಇದರ ವಿರುದ್ಧ ರಾಹುಲ್ ಗಾಂಧಿ ರೊಚ್ಚಿಗೆದ್ದಿರೋದ್ಯಾಕೆ? ಅದೆಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಕಳೆದ 5 ವರ್ಷಗಳಲ್ಲಿ ಅಂದರೆ 2019ರಿಂದ 2024ರವರೆಗೆ ಗುಜರಾತ್ನಲ್ಲಿ ನೋಂದಣಿಯಾಗಿರುವ 10 ರಾಜಕೀಯ ಪಕ್ಷಗಳಿಗೆ ಭಾರಿ ಮೊತ್ತದ ದೇಣಿಗೆ ಹರಿದು ಬಂದಿದೆ. ಇದರ ಒಟ್ಟು ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 4,300 ಕೋಟಿ ರೂಪಾಯಿ. ಆದರೆ ಇಲ್ಲಿರುವ ಅಚ್ಚರಿಯ ವಿಷಯವೇ ಬೇರೆ. ಈ 10 ಪಕ್ಷಗಳ ಹೆಸರುಗಳನ್ನ ಬಹುಶಃ ನೀವ್ಯಾರೂ ಕೇಳಿಯೇ ಇರಲಿಕ್ಕಿಲ್ಲ. ಅಷ್ಟೊಂದು ಅಪರಿಚಿತ ಪಕ್ಷಗಳಿವು. ಕುಲ ಗೋತ್ರ ಇಲ್ಲದ ಇವು ಡಮ್ಮಿ ಪಕ್ಷಗಳು. ಸರಿ, ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಬಂತು. ಹಾಗಾದ್ರೆ ಈ ಪಕ್ಷಗಳು ಚುನಾವಣೆಯಲ್ಲಿ ಏನು ಸಾಧನೆ ಮಾಡಿವೆ ಅಂತ ನೀವು ಕೇಳಬಹುದು. ಅದರದ್ದು ಇನ್ನೊಂದು ಕಥೆ. ಈ 10 ಪಕ್ಷಗಳು ಸೇರಿ ಕಳೆದ 3 ಪ್ರಮುಖ ಚುನಾವಣೆಗಳಲ್ಲಿ ಸ್ಪರ್ಧಿಸಿವೆ. ಅಂದ್ರೆ 2019 ಮತ್ತು 2024ರ ಲೋಕಸಭಾ ಚುನಾವಣೆ ಹಾಗೂ 2022ರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿವೆ. ಆದರೆ ಈ 3 ಚುನಾವಣೆಗಳಲ್ಲಿ 10 ಪಕ್ಷಗಳು ಒಟ್ಟಾಗಿ ಕಣಕ್ಕಿಳಿಸಿದ್ದು ಕೇವಲ 43 ಅಭ್ಯರ್ಥಿಗಳನ್ನ ಮಾತ್ರ. ಅಂದರೆ ಪ್ರತಿ ಚುನಾವಣೆಯಲ್ಲಿ ಈ 10 ಪಕ್ಷಗಳಿಂದ ಒಟ್ಟಾಗಿ ಸರಾಸರಿ 14 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಇವರೆಲ್ಲರೂ ಸೇರಿ ಪಡೆದ ಒಟ್ಟು ಮತಗಳು ಎಷ್ಟು ಗೊತ್ತಾ? ಕೇವಲ 54,069. ಒಂದು ಕ್ಷಣ ಯೋಚನೆ ಮಾಡಿ. ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಪಡೆದ ಪಕ್ಷಗಳಿಗೆ ಸಿಕ್ಕಿದ್ದು ಮಾತ್ರ ಜುಜುಬಿ 54,000 ಮತಗಳು. ಇದು ಹೇಗೆ ಸಾಧ್ಯ? ಅದೇ ಈಗ ಎಲ್ಲರನ್ನು ಕಾಡ್ತಾ ಇರೋ ಪ್ರಶ್ನೆ. ಅಷ್ಟೇ ಅಲ್ಲ, ಈ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ಚುನಾವಣಾ ಆಯೋಗಕ್ಕೆ ಈ ಪಕ್ಷಗಳು ಸಲ್ಲಿಸಿರುವ ವರದಿ. ಈ ವರದಿಯ ಪ್ರಕಾರ 3 ಚುನಾವಣೆಗಳಲ್ಲಿ 10 ಪಕ್ಷಗಳು ಒಟ್ಟಾಗಿ ಕೇವಲ 39.2 ಲಕ್ಷ ರೂಪಾಯಿ ಖರ್ಚು ಮಾಡಿವೆ. ಆದರೆ ಇದೇ ಪಕ್ಷಗಳು ಸಲ್ಲಿಸಿರುವ ಆಡಿಟ್ ವರದಿಯಲ್ಲಿ ಬರೋಬ್ಬರಿ 3,500 ಕೋಟಿ ರೂಪಾಯಿ ಖರ್ಚು ತೋರಿಸಲಾಗಿದೆ. ಎಲ್ಲಿ ಹೋಯಿತು ಈ ಸಾವಿರಾರು ಕೋಟಿ ರೂಪಾಯಿ? ಕೇವಲ 39 ಲಕ್ಷ ಖರ್ಚು ಮಾಡಿ 3,500 ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಲೆಕ್ಕ ತೋರಿಸೋಕೆ ನಿಜವಾಗಿಯೂ ಸಾಧ್ಯನಾ? ಇದೇ ಈಗ ಎದ್ದಿರುವ $1 ಮಿಲಿಯನ್ ಪ್ರಶ್ನೆ. ದೈನಿಕ್ ಭಾಸ್ಕರ್ ಹೊರಹಾಕಿರುವ ಈ ತನಿಖಾ ವರದಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಚುನಾವಣಾ ಆಯೋಗವನ್ನೇ ಪ್ರಶ್ನಿಸಿದ್ದಾರೆ. ಹೆಸರೇ ಕೇಳದ ಗುಜರಾತ್ನ ಕೆಲವು ಪಕ್ಷಗಳಿಗೆ 4,300 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ಈ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಇದರ ಹಿಂದೆ ಯಾರಿದ್ದಾರೆ? ಈ ಹಣ ಎಲ್ಲಿಗೆ ಹೋಯಿತು? ಚುನಾವಣಾ ಆಯೋಗ ಇದರ ಬಗ್ಗೆ ತನಿಖೆ ನಡೆಸುತ್ತಾ ಅಥವಾ ಇಲ್ಲೂ ಒಂದು ಅಫಿಡವಿಟ್ ಕೇಳುತ್ತಾ ಅಂತ ರಾಹುಲ್ ಗಾಂಧಿ ಖಾರವಾಗಿ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳು ಕೆಲವು ಪಕ್ಷಗಳ ಮುಖ್ಯಸ್ಥರನ್ನ ಸಂಪರ್ಕಿಸಿದಾಗ ಸಿಕ್ಕ ಉತ್ತರಗಳು ಇನ್ನಷ್ಟು ಅನುಮಾನ ಮೂಡಿಸಿವೆ. ಈ ಸಾವಿರಾರು ಕೋಟಿ ದೇಣಿಗೆ ಕಥೆಯಲ್ಲಿ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಕೂಡ ಒಂದು. ಈ ಪಕ್ಷ 407 ಕೋಟಿ ರೂಪಾಯಿ ದೇಣಿಗೆ ಪಡ್ಕೊಂಡಿದೆ. ಈ ಬಗ್ಗೆ ಹೆಸರೇ ಕೇಳದ ಈ ಪಕ್ಷದ ರಾಷ್ಟ್ರೀಯ ಮುಖ್ಯಸ್ಥರನ್ನ ಕೇಳಿದ್ರೆ ನಮ್ಮ CA ಅವರನ್ನೇ ಕೇಳಬೇಕು ಅಂತ ಉತ್ತರಿಸಿದ್ದಾರೆ. ಸತ್ಯವಾದಿ ರಕ್ಷಕ್ ಪಾರ್ಟಿ ಎಂಬ ಇನ್ನೊಂದು ಪಕ್ಷದ ಕಾರ್ಯಕಾರಿ ಮುಖ್ಯಸ್ಥರದ್ದು ಇದೇ ಉತ್ತರ. ನನಗೆ ಅಕೌಂಟಿಂಗ್ ಬಗ್ಗೆ ಹೆಚ್ಚು ತಿಳಿದಿಲ್ಲ, ಎಲ್ಲವನ್ನು CA ಅವರೇ ನೋಡ್ಕೊಳ್ತಾರೆ ಅಂತ ಅವರು ಜಾರಿಕೊಂಡಿದ್ದಾರೆ. ಇದು ರಾಜಕೀಯ ಪಕ್ಷದ ಮುಖ್ಯಸ್ಥರು, ಅದರಲ್ಲೂ ನೂರಾರು ಕೋಟಿ ರೂಪಾಯಿ ದೇಣಿಗೆ ಸ್ವೀಕರಿಸುವ ಪಕ್ಷಗಳ ನಾಯಕರು ನೀಡುವ ಉತ್ತರವ? ತಮ್ಮ ಪಕ್ಷಕ್ಕೆ ಬಂದ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಬಗ್ಗೆ ಇವರಿಗೆ ಮಾಹಿತಿಯೇ ಇಲ್ಲ ಅಂದ್ರೆ ನಂಬೋಕೆ ಸಾಧ್ಯವಾ? ಈ ಹಗರಣದ ಮತ್ತೊಂದು ಆಯಾಮ ಅಂದ್ರೆ, ಈ ಪಕ್ಷಗಳಿಗೆ ದೇಣಿಗೆ ಬಂದಿರೋದು ಕೇವಲ ಗುಜರಾತ್ನಿಂದಲ್ಲ, ದೇಶದ 23 ಬೇರೆ ಬೇರೆ ರಾಜ್ಯಗಳ ದಾನಿಗಳಿಂದ ಹಣ ಹರಿದು ಬಂದಿದೆ. ಹೀಗಂತ ದೈನಿಕ್ ಭಾಸ್ಕರ್ ವರದಿ ಹೇಳಿದೆ. ಹಾಗಾದ್ರೆ ಇದು ಕೇವಲ ದೇಣಿಗೆ ಹೆಸರಿನಲ್ಲಿ ನಡೀತಾ ಇರುವ ಕಪ್ಪು ಹಣವನ್ನ ಬಿಳಿ ಮಾಡುವ ದಂಧೆಯ? ಚುನಾವಣಾ ವ್ಯವಸ್ಥೆಯಲ್ಲಿನ ಲೂಪ್ ಹೋಲ್ಗಳನ್ನು ಬಳಸಿಕೊಂಡು ನಡೀತಾ ಇರುವ ಬೃಹತ್ ಹಗರಣವ? ಒಟ್ಟಿನಲ್ಲಿ ಈ ಪ್ರಕರಣ ಪ್ರಜಾಪ್ರಭುತ್ವದ ಪಾರದರ್ಶಕತೆಯ ಬಗ್ಗೆಯೇ
ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಸಾವಿರಾರು ಕೋಟಿ ದೇಣಿಗೆ ಪಡೆಯುವ ಈ ಅನಾಮಧೇಯ ಪಕ್ಷಗಳ ಹಿಂದಿರುವ ನಿಜವಾದ ಶಕ್ತಿಗಳು ಯಾರು? ಚುನಾವಣಾ ಆಯೋಗದ ವರದಿ ಮತ್ತು ಆಡಿಟ್ ವರದಿಗಳ ನಡುವೆ ಇರುವ ಈ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಯಾಕೆ? ಇದಕ್ಕೆ ಯಾರು ಹೊಣೆ? ಇದು ಕೇವಲ ಗುಜರಾತ್ಗೆ ಸೀಮಿತವೇ ಅಥವಾ ದೇಶದಾದ್ಯಂತ ಇಂಥ ಡಮ್ಮಿ ಪಕ್ಷಗಳ ಜಾಲವೇ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಲ್ಲಿ ಈಗಾಗಲೇ ಚುನಾವಣಾ ವ್ಯವಸ್ಥೆಯ ಮೇಲೆ ಹುಟ್ಟಿಕೊಂಡಿರುವ ಅನುಮಾನಗಳು ಇನ್ನಷ್ಟು ಹೆಚ್ಚಾಗಲಿವೆ. ಈ ಬಾರಿಯಾದರೂ ಎಲೆಕ್ಷನ್ ಕಮಿಷನ್ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯವನ್ನ ಹೊರತರಬೇಕಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.